ಹಾಯ್ ಫ್ರೆಂಡ್ಸ್, ಬಯೋಗ್ರಫಿ ಕನ್ನಡ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಲಿಯುಗದ ಕರ್ಣ, ಉದ್ಯಮ ಲೋಕದ ಸಾಮ್ರಾಟ, ಕಾಯಕ ಯೋಗಿ, ಅಜಾತ ಶತ್ರು, ಬಿಸ್ನೆಸ್ ಲೋಕದ ರತ್ನ ರತನ್ ಟಾಟಾ ಇನ್ನು ಮುಂದೆ ನೆನಪು ಮಾತ್ರ. ಉದ್ಯಮ ಕ್ಷೇತ್ರದ ಭೀಷ್ಮ ಈ ಲೋಕ ತ್ಯಜಿಸಿದ್ದಾರೆ. ಎಲ್ಲ ವಿಭಾಗದಲ್ಲೂ ನಕ್ಷತ್ರದಂತೆ ಮಿನುಗುತ್ತಿದ್ದ ಟಾಟಾ ಬದುಕಿಗೆ ಟಾಟಾ ಹೇಳಿದ್ದಾರೆ. ಟಾಟಾ ಅಗಲಿಕೆಯ ಸುದ್ದಿ ಕೇಳಿ ಇಡೀ ದೇಶವೇ ಶೋಕ ಸಾಗರದಲ್ಲಿ ಮುಳುಗಿದೆ. ರತನ್ ಟಾಟಾ ಕಟ್ಟಿದಷ್ಟು ಕಂಪನಿಗಳನ್ನು ಯಾವ ಉದ್ಯಮಿಯಿಂದಲೂ ಕೂಡ ಕಟ್ಟಲು ಸಾಧ್ಯವೇ ಇಲ್ಲ. ಇಂತಹ ಉದ್ಯಮ ಕ್ಷೇತ್ರದ ದಿಗ್ಗಜ ಕೇವಲ ಲಾಭವನ್ನಷ್ಟೇ ನೋಡದೆ ದೇಶಕ್ಕೆ ಅಪಾರ ಪ್ರಮಾಣದ ಕೊಡುಗೆಗಳನ್ನು ನೀಡಿದವರು. ಬಡವರಿಗೆ ಸಹಾಯ ಮಾಡೋದ್ರಲ್ಲಿ ಟಾಟಾ ಎತ್ತಿದ ಕೈ. ತಾನು ಗಳಿಸಿದ ಬಹುತೇಕ ಪಾಲನ್ನು ದಾನ ಮಾಡುತ್ತಿದ್ದ ಟಾಟಾ ಹೃದಯ ಶ್ರೀಮಂತ ಅಂತಾನೆ ಕರೆಸಿಕೊಳ್ತಾ ಇದ್ರು. ಮತ್ತೊಂದು ಕಡೆ ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದ ಟಾಟಾ ಯಾವತ್ತಿಗೂ ಶ್ರೀಮಂತರ ಪಟ್ಟಿಯಲ್ಲಿ ಸ್ಥಾನ ಪಡೆಯಲೇ ಇಲ್ಲ. ಕೋಟ್ಯಾಧಿಪತಿ ಆಗಿದ್ರೂ ಕೂಡ ಟಾಟಾ ಮದುವೆಯಾಗಲೇ ಇಲ್ಲ. ಅಷ್ಟಕ್ಕೂ ಕೋಟಿ ಕೋಟಿ ಸಂಪಾದನೆ ಮಾಡಿದರೂ ಕೂಡ ರತನ್ ಟಾಟಾ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಸ್ಥಾನ ಯಾಕೆ ಪಡೆಯಲಿಲ್ಲ? ಕೋಟ್ಯಾಂತರ ರೂಪಾಯಿ ಇದ್ರೂ ಮದುವೆ ಯಾಕೆ ಆಗಲಿಲ್ಲ? ಟಾಟಾರನ್ನು ಮದುವೆಯಾಗೋದಕ್ಕೆ ಯಾವ ಹೆಣ್ಣು ಕೂಡ ಸಿಗಲಿಲ್ವಾ? ಇವೆಲ್ಲವನ್ನು ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅದರಿಂದ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವಾಯು ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಟಾಟಾ ಬಾಳ ಪಯಣ ಮುಗಿಸಿದ್ದಾರೆ. ತಮ್ಮ 86ನೇ ವಯಸ್ಸಿನಲ್ಲಿ ರತನ್ ಟಾಟಾ ಕೊನೆಯುಸಿರನ್ನು ಎಳೆದಿದ್ದಾರೆ. ರತನ್ ಟಾಟಾ ಹಲವು ವಿಚಾರಗಳಲ್ಲಿ ಹೆಸರು ಮಾಡಿದವರು. ಉದ್ಯಮ ಕ್ಷೇತ್ರದಲ್ಲಿ ಪರ್ವತದ ಎತ್ತರಕ್ಕೆ ಬೆಳೆದ ಟಾಟಾ ಕೇವಲ ಶ್ರೀಮಂತ ಅಲ್ಲ, ಹೃದಯ ಶ್ರೀಮಂತ ಸ್ಥಾನ ಪಡೆದಿದ್ದಾರೆ. ಆದರೆ ಇಂತಹ ಶ್ರೀಮಂತ ಉದ್ಯಮಿ ರತನ್ ಟಾಟಾ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಎಂದಿಗೂ ಸ್ಥಾನ ಪಡೆಯಲೇ ಇಲ್ಲ. ಅಂದಾಗೆ ಟಾಟಾ ಅವರ ಒಟ್ಟಾರೆ ಆಸ್ತಿಯ ಮೌಲ್ಯ ಬರೋಬ್ಬರಿ 3,800 ಕೋಟಿ ರೂಪಾಯಿ. ಇಷ್ಟೆಲ್ಲ ಸಾವಿರಾರು ಕೋಟಿ ಆಸ್ತಿ ಇದ್ರೂ ಕೂಡ ರತನ್ ಟಾಟಾ ಶ್ರೀಮಂತರ ಪಟ್ಟಿಗೆ ಯಾಕೆ ಸೇರ್ಪಡೆಯಾಗಲಿಲ್ಲ ಅಂತ ಕೇಳಿದ್ರೆ ಉತ್ತರ ಕಲಿಯುಗದ ಕರ್ಣ. ರತನ್ ಟಾಟಾ ಅವರನ್ನು ಕಲಿಯುಗದ ಕರ್ಣ ಅಂತ ಕರಿತಾ ಇದ್ರು. ಇದಕ್ಕೆ ಕಾರಣ ಟಾಟಾ ತಮ್ಮ ಪಾಲಿಗೆ ಬರುತ್ತಿದ್ದ 60% ಹಣವನ್ನು ದಾನದ ರೂಪದಲ್ಲಿ ನೀಡ್ತಾ ಇದ್ರು. ತಮ್ಮ ಸಂಪಾದನೆಯ ಬಹುತೇಕ ಹಣವನ್ನು ಚಾರಿಟಿಗೆ ನೀಡ್ತಾ ಇದ್ರು. ಅದರಲ್ಲೂ ಕೊರೋನಾದ ಸಂದರ್ಭದಲ್ಲಿ ಬರೋಬ್ಬರಿ 1,000 ಕೋಟಿ ರೂಪಾಯಿಯನ್ನು ದೇಣಿಗೆ ರೂಪದಲ್ಲಿ ನೀಡಿದ್ರು. ಕೇವಲ ಇದೊಂದು ಬಾರಿ ಅಂತಲ್ಲ, ಪ್ರಕೃತಿ ವಿಕೋಪಗಳು ಸಂಬಂಧಿಸಿದಾಗ ಕೂಡ ಟಾಟಾ ಜನರ ಸಹಾಯಕ್ಕೆ ದ್ರವೀಕರಿಸಿದ್ರು. ಜನರಿಗೆ ಯಾವುದೇ ರೂಪದಲ್ಲಿ ಕಷ್ಟ ಆಗ್ತಾ ಇದೆ ಅಂತ ಗೊತ್ತಾದರೆ ಕೂಡಲೇ ಆ ಕಷ್ಟಕ್ಕೆ ಪರಿಹಾರವನ್ನು ಹುಡುಕುವ ಪ್ರಯತ್ನ ಮಾಡ್ತಾ ಇದ್ರು ರತನ್ ಟಾಟಾ. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಟಾಟಾ ನ್ಯಾನೋ. ಒಂದು ಸಲ ರತನ್ ಟಾಟಾ ತಮ್ಮ ಕಾರಿನಲ್ಲಿ ಪ್ರಯಾಣ ಮಾಡ್ತಿದ್ದ ಸಂದರ್ಭದಲ್ಲಿ ಹೊರಗಡೆ ಭಾರಿ ಮಳೆಯಾಗ್ತಾ ಇತ್ತು. ಹೀಗೆ ಮಳೆಯನ್ನು ಲೆಕ್ಕಿಸದೆ ಒಂದು ಬಡ ಕುಟುಂಬ ಬೈಕ್ನಲ್ಲಿ ಹೋಗ್ತಾ ಇದ್ರು. ಭೀಕರ ಮಳೆ ಬರುತ್ತಿದ್ದರೂ ಕೂಡ ಆ ಬಡ ಕುಟುಂಬ ಬೈಕ್ನಲ್ಲಿ ಹೋಗ್ತಾ ಇದ್ರು. ಇದನ್ನು ನೋಡಿದ ರತನ್ ಟಾಟಾ ಮಧ್ಯಮ ವರ್ಗದವರಿಗೆ ಏನಾದರೂ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಮರುದಿನವೇ ತಮ್ಮ ಕಂಪನಿಯಲ್ಲಿ ಮೀಟಿಂಗ್ ಕರೆದು ಇದಕ್ಕೊಂದು ಸೊಲ್ಯೂಷನ್ ಆಗಬೇಕಂತ ಹೇಳ್ತಾರೆ. ಅವರ ಪರಿಶ್ರಮವೇ ಟಾಟಾ ನ್ಯಾನೋ. ಅತ್ಯಂತ ಕಡಿಮೆ ದರದಲ್ಲಿ ಟಾಟಾ ನ್ಯಾನೋ ಕಾರ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ರು. ಹೀಗೆ ಯಾವತ್ತೂ ಕೂಡ ಬಡವರ ಬಗ್ಗೆ ಆಲೋಚನೆ ಮಾಡುತ್ತಿದ್ದ ಟಾಟಾ ಅವರನ್ನು ಒಮ್ಮೆ ಜಗತ್ತಿನ ದಿಗ್ಗಜ ಕಂಪನಿ ಅವಮಾನ ಮಾಡಿ ಕಳಿಸಿತು. ಅಂದಾಗೆ 1998ರಲ್ಲಿ ರತನ್ ಟಾಟಾ ಇಂಡಿಗೋ ಕಾರ್ ಅನ್ನು ಲಾಂಚ್ ಮಾಡ್ತಾರೆ. ಆದರೆ 1 ವರ್ಷ ಕಳೆಯೋದ್ರಲ್ಲಿ ಟಾಟಾ ಮಾಡಿದ ಆ ಬಿಸ್ನೆಸ್ ಕುಸಿಯುತ್ತೆ. ಕೊನೆಗೆ ದಿಕ್ಕಿಲ್ಲದೆ ಜಗತ್ತಿನ ದಿಗ್ಗಜ ಕಂಪನಿಯಾದ ಫೋರ್ಡ್ಗೆ ಇಂಡಿಕಾ ಕಾರ್ ಅನ್ನು ಮಾರಲು ರತನ್ ಟಾಟಾ ಅಮೆರಿಕಾಗೆ ಹೋಗ್ತಾರೆ. ಅಲ್ಲಿ ಫೋರ್ಡ್ ಕಂಪನಿಯ ಮಾಲೀಕ ಬಿಲ್ ಫೋರ್ಡ್ ಕಾರು ಬಗ್ಗೆ ಗೊತ್ತಿಲ್ಲದವರು ಕಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದರೆ ಹೀಗೆ ಆಗೋದು ಅಂತ ಅವಮಾನ ಮಾಡ್ತಾರೆ. ಇದರಿಂದ ಸಿಟ್ಟಿಗೆದ್ದ ರತನ್ ಟಾಟಾ ಭಾರತಕ್ಕೆ ವಾಪಸ್ ಬಂದು ಕಂಪ್ಲೀಟ್ ಆಗಿ ಇಂಡಿಕಾ ಕಾರ್ ಮೇಲೆ ಫೋಕಸ್ ಮಾಡ್ತಾರೆ. ನಂತರ ಕೆಲವೇ ದಿನಗಳಲ್ಲಿ ಟಾಟಾ ಕಾರ್ ಉತ್ಪಾದನಾ ಕ್ಷೇತ್ರದಲ್ಲಿ ದೊಡ್ಡ ಕಂಪನಿಯಾಗಿ ಬೆಳೆಯುತ್ತೆ. ಆದರೆ 2008ರ ಹೊತ್ತಿಗೆ ಫೋರ್ಡ್ ಕಂಪನಿಗೆ ಲಾಸ್ ಆಗುತ್ತೆ. ಆಗ ಬಿಲ್ ಫೋರ್ಡ್ ಟಾಟಾ ಅವರನ್ನು ಹುಡುಕಿಕೊಂಡು ಮುಂಬೈಗೆ ಬರ್ತಾರೆ. ನಮ್ಮ ಕಂಪನಿ ಲಾಸ್ನಲ್ಲಿದೆ, ತೆಗೆದುಕೊಳ್ತೀರಾ ಅಂತ ಕೇಳ್ತಾರೆ. ಆಗ ರತನ್ ಟಾಟಾ ಫೋರ್ಡ್ನ ಜಾಗ್ವರ್ ಮತ್ತು ಲ್ಯಾಂಡ್ ರೋವರ್ ಖರೀದಿ ಮಾಡ್ತಾರೆ. ಸೇಡು ಒಂದು ತಿರುಗಿ ಬೀಳೋದಲ್ಲ, ಬೆಳೆದು ನಿಲ್ಲೋದು ಅನ್ನೋದು ಇದಕ್ಕೆ ಅಲ್ವಾ? ರತನ್ ಟಾಟಾ ಅವರ ಹಲವು ಸ್ಫೂರ್ತಿದಾಯಕ ಕಥೆಗಳಿವೆ. ಹೀಗೆ ಜಗತ್ತಿನ ದೊಡ್ಡ ಕಂಪನಿಯಾದ ಟಾಟಾ ಕಂಪನಿಯನ್ನು
ಕಟ್ಟು ಬೆಳೆಸಿದ ರತನ್ ಟಾಟಾ ಅವರಿಗೆ ಒಮ್ಮಿಂದೊಮ್ಮೆಲೆ ಐಶ್ವರ್ಯ ಒಲಿದು ಬಂದಿರಲಿಲ್ಲ. ಟಾಟಾ ಹಂತ ಹಂತವಾಗಿ ಬೆಳೆದು ಬಂದವರು. ರತನ್ ಟಾಟಾ ಮುಂಬೈನಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪಡಿತಾರೆ. PUC ಶಿಕ್ಷಣ ಪಡೆದಿದ್ದು ಅಮೆರಿಕಾದಲ್ಲಿ. ನ್ಯೂಯಾರ್ಕ್ನ ವಿವಿಯಲ್ಲಿ ಆರ್ಕಿಟೆಕ್ಟ್ ಇಂಜಿನಿಯರ್ ಪದವಿ ಪಡೆದುಕೊಳ್ತಾರೆ. ಹೀಗೆ ಅಮೆರಿಕಾದಲ್ಲೇ ಶಿಕ್ಷಣ ಪಡೆದ ಟಾಟಾ ಅಮೆರಿಕಾದಲ್ಲಿ 2 ವರ್ಷ ಕೆಲಸ ಮಾಡ್ತಾರೆ. ಆದರೆ 1962ರಲ್ಲಿ ಅಮೆರಿಕಾದಿಂದ ತಮ್ಮ ಅಜ್ಜಿಯ ಅನಾರೋಗ್ಯದ ಕಾರಣದಿಂದ ಟಾಟಾ ವಾಪಸ್ ಭಾರತಕ್ಕೆ ಬರಬೇಕಾಗುತ್ತೆ. ಮುಂದೆ ಭಾರತದಲ್ಲಿ ಉಳಿಯಬೇಕಾಗುತ್ತೆ. ಹೀಗಾಗಿ ಭಾರತದಲ್ಲಿ IBMನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ ಟಾಟಾ. ಈ ವಿಚಾರ ಟಾಟಾ ಗ್ರೂಪ್ನ ಚೇರ್ಮನ್ ಆಗಿದ್ದ JRD ಟಾಟಾರವರಿಗೆ ಗೊತ್ತಾಗುತ್ತೆ. ನಮ್ಮ ಕಂಪನಿಯಲ್ಲಿ ಕೆಲಸ ಇದೆ, ನಮ್ಮ ಕಂಪನಿಗೆ ಜಾಯಿನ್ ಆಗುವಂತೆ JRD ಟಾಟಾ ಹೇಳ್ತಾರೆ. ಹೀಗೆ JRD ಟಾಟಾರವರ ಆಹ್ವಾನದ ಮೇರೆಗೆ ರತನ್ ಟಾಟಾ ಟಾಟಾ ಸಮೂಹವನ್ನು ಸೇರ್ಪಡೆಯಾಗ್ತಾರೆ. ಹೀಗೆ ಟಾಟಾ ಕಂಪನಿಗೆ ಸೇರಿಕೊಂಡಾಗ ರತನ್ ಟಾಟಾ ಅವರಿಗೆ ದೊಡ್ಡ ಹುದ್ದೆ ಸಿಗಲಿಲ್ಲ. ಆರಂಭದ ಹಂತದಲ್ಲಿ ಟಾಟಾ ಸ್ಟೀಲ್ ಕಂಪನಿಯಲ್ಲಿ ಶಾಪ್ ಫ್ಲೋರ್ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಉಳಿದ ಕಾರ್ಮಿಕರಂತೆ ತಾವು ಕೂಡ ಸಾಮಾನ್ಯ ಜೀವನ ನಡೆಸ್ತಾ ಇದ್ರು. ಮುಂದೆ 1971ರಲ್ಲಿ ನೆಲ್ಕೋ ಕಂಪನಿಯ ಜವಾಬ್ದಾರಿಯನ್ನು ನೀಡಲಾಗುತ್ತೆ. ಹೀಗೆ ಹಂತ ಹಂತವಾಗಿ ಮೇಲೆ ಬಂದ ರತನ್ ಟಾಟಾ 1994ರಲ್ಲಿ ಟಾಟಾ ಸನ್ಸ್ ಡೈರೆಕ್ಟರ್ ಆಗಿ ನೇಮಕಗೊಳ್ತಾರೆ. 1991ರಲ್ಲಿ ರತನ್ ಟಾಟಾ ಅವರು ಟಾಟಾ ಗ್ರೂಪ್ ಚೇರ್ಮನ್ ಆಗಿ ಅಧಿಕಾರ ವಹಿಸಿಕೊಳ್ತಾರೆ. 1991ರಲ್ಲಿ ರತನ್ ಟಾಟಾ ಅವರಿಗೆ ಟಾಟಾ ಕಂಪನಿಗೆ ಅಧಿಕಾರ ಸಿಕ್ಕಾಗ ಟಾಟಾ ಕಂಪನಿಯ ಒಟ್ಟು ಆಸ್ತಿಯ ಮೌಲ್ಯ ಬರೋಬ್ಬರಿ 10,000 ಕೋಟಿ ರೂಪಾಯಿಯಷ್ಟಿತ್ತು. ಆದರೆ ರತನ್ ಟಾಟಾ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಟಾಟಾ ಗ್ರೂಪ್ನ ಸಾಮ್ರಾಜ್ಯವನ್ನೇ ಕಟ್ಟಿ ಬೆಳೆಸ್ತಾರೆ. ಇವತ್ತು ಟಾಟಾ ಇಲ್ಲದ ಕ್ಷೇತ್ರಗಳೇ ಇಲ್ಲ. ಅಡುಗೆ ಮನೆ ಉಪ್ಪಿನಿಂದ ಹಿಡಿದು ವಿಮಾನದ ಕಂಪನಿಯ ಎಲ್ಲ ಕ್ಷೇತ್ರದಲ್ಲೂ ಕೂಡ ಟಾಟಾ ಕಂಪನಿಯ ಪಾಲಿದೆ. ಟಾಟಾರವರ ಕಂಪನಿಯ ಬಿಸ್ನೆಸ್ನಲ್ಲಿ ಜಾಗ್ವಾರ್, ಲ್ಯಾಂಡ್ ರೋವರ್, ಏರ್ ಇಂಡಿಯಾ, TCS, ಟಾಟಾ ಮೋಟರ್ಸ್, ಟಾಟಾ ಸಾಲ್ಟ್, ಟಾಟಾ ಟೀ, ಟಾಟಾ ಪ್ಲೇ, ಟೈಟಾನ್, ಸ್ಟಾರ್ಬಕ್ಸ್, ಆಯಿಲ್ ಟಾಸ್, ಟಾಟಾ 1mg, ಟಾಟಾ AIG, ಟಾಟಾ AIA ಲೈಫ್, ಫಾಸ್ಟ್ಯಾಗ್, ತನಿಷ್ಕ್, ಕಲ್ಟಿವೇಟ್, ವಿಸ್ಟಸೈಡ್ನಂತಹ ಬ್ರ್ಯಾಂಡ್ಗಳು ಟಾಟಾ ಕಂಪನಿಯದ್ದೇ. ಹೀಗೆ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ ರತನ್ ಟಾಟಾ ಮದುವೆ ಮಾತ್ರ ಆಗಲೇ ಇಲ್ಲ. ಹೌದು, ಈ ವಿಚಾರ ತುಂಬ ಜನಕ್ಕೆ ಗೊತ್ತಿಲ್ಲ. ರತನ್ ಟಾಟಾ ಮದುವೆ ಆಗದೆ ಇರೋದಕ್ಕೂ ಕೂಡ ಒಂದು ಬಹುದೊಡ್ಡ ಕಾರಣವಿದೆ. ರತನ್ ಟಾಟಾ ಒಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ರು. ಆ ಹುಡುಗಿ ಹೆಸರು ಎಲೆ ಅಂತ. ಲಾಸ್ ಇಂಗ್ಲಿಷ್ನವರು. ಇವರಿಬ್ಬರು ಮದುವೆಯಾಗಲು ಒಪ್ಪಿದ್ರು. ಆದರೆ ಹುಡುಗಿಯವರ ಮನೆಯಲ್ಲಿ ಭಾರತಕ್ಕೆ ಕಳಿಸೋದಕ್ಕೆ ಒಪ್ಪಲಿಲ್ಲ. ಇದೇ ಕಾರಣ ಇಟ್ಕೊಂಡು ಬೇರೆ ಯುವಕನ ಜೊತೆ ಮದುವೆ ಮಾಡ್ತಾರೆ. ಆದರೆ ರತನ್ ಟಾಟಾ ಮದುವೆ ಆದರೆ ನಿನ್ನನ್ನೇ ಮದುವೆ ಆಗೋದು ಅಂತ ಆ ಹುಡುಗಿಗೆ ಮಾತು ಕೊಟ್ಟಿರ್ತಾರೆ. ಈ ಮಾತನ್ನು ಕೊನೆಯವರೆಗೂ ಉಳಿಸ್ಕೊಂಡು ಹೋಗಬೇಕು ಎನ್ನುವ ಕಾರಣಕ್ಕಾಗಿ ರತನ್ ಟಾಟಾ ಮದುವೆ ಆಗಲೇ ಇಲ್ಲ. ಹೀಗೆ ಹಲವು ವಿಚಾರದಲ್ಲಿ ರತನ್ ಟಾಟಾ ಭಾರತೀಯರ ಮನಸ್ಸು ಗೆದ್ದರು. ರತನ್ ಟಾಟಾ ಹೀಗೆ ಮನಸ್ಸಿನ ಅಂಗಲ ಸೇರಿದ್ದಾರೆ. ಟಾಟಾ ಕಂಪನಿಯ ಮುಂದಿನ ಕತೆ ಏನು ಅಂತ ನಿಮಗೆಲ್ಲ ಮೂಡಿರಬಹುದು. ಟಾಟಾ ಜೀವಂತವಾಗಿದ್ದಾಗಲೇ ಮುಂದಿನ ಮುಖ್ಯಸ್ಥನನ್ನು ನಿಯೋಜನೆ ಮಾಡಿದ್ರು ಎನ್ನಲಾಗುತ್ತಿದೆ. ಭಾರತದ ಅತಿದೊಡ್ಡ ಉದ್ಯಮ ಸಾಮ್ರಾಜ್ಯದ ಅಧಿಪತಿಯ ಸ್ಥಾನಕ್ಕೆ ಮಾಯಾ ಟಾಟಾ ಅನ್ನುವ ಹೆಣ್ಣು ಮಗಳನ್ನು ನೇಮಕ ಮಾಡಿದ್ರು ಎನ್ನುವ ಸುದ್ದಿ ಇದೆ. ಮಾಯಾ ಟಾಟಾ ಸಂಬಂಧದಲ್ಲಿ ರತನ್ ಟಾಟಾ ಅವರ ಮಲಾ ಸಹೋದರಿಯ ಪುತ್ರಿ ಮಾಯಾ ಟಾಟಾ, ನೋವೆಲ್ ಟಾಟಾ ಮತ್ತು ಆಲೋಮಿಸ್ತಿ ದಂಪತಿಯ ಪುತ್ರಿ ಮಾಯಾ ಟಾಟಾ ಚಿಕ್ಕ ವಯಸ್ಸಿನಿಂದಲೇ ಟಾಟಾ ಸಮೂಹದ ಹಲವು ಪ್ರಮುಖ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದಾರೆ. ರತನ್ ಟಾಟಾ ಇಂದು ಮರೆಯಾಗಿದ್ದರೂ ಕೂಡ ಜನರ ಹೃದಯದಲ್ಲಿ ಯಾವತ್ತಿಗೂ ನೆನಪಿನಲ್ಲಿ ಇರ್ತಾರೆ. ಇದು ಫ್ರೆಂಡ್ಸ್ ರತನ್ ಟಾಟಾರವರ ಜೀವನ ಚರಿತ್ರೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ.